ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತಿನ್ಯಾಕೆ ತಡ ಅಲ್ವಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಣ ಅಂತೇಳಿ ಇವರೆಲ್ಲೋ ಈ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಹೌದು, ನಮ್ಮ ಹತ್ತೂರಿನಲ್ಲಿ ಜಾತ್ರೆ ನಡೀತಾ ಇದೆ. ಹಾಗಾಗಿ ನಾವು ಕೂಡ ಜಾತ್ರೆಗೆ ಅಂತ ಬಂದಿದ್ದೀವಿ. ಇಲ್ಲಿಗೆ ಬಂದ ಮೇಲೆ ಅನ್ನಿಸ್ತು, ನಾವು ಯಾವುದಾದ್ರೂ ಟೂ ವೀಲರಲ್ಲಿ ಬಂದಿದ್ದರೆ ಆರಾಮಾಗಿ ಗಾಡಿ ಪಾರ್ಕಿಂಗ್ ಮಾಡಿ ಹೋಗ್ಬೋದಿತ್ತು ಅಂತೇಳಿ. ಅಷ್ಟು ಟ್ರಾಫಿಕ್ ಇತ್ತು, ನಮಗೆ ಗಾಡಿ ಮೂವ್ ಮಾಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಟ್ರಾಫಿಕ್ ಇತ್ತು. ನಾನು ಲಾಸ್ಟ್ 3 ಇಯರ್ಸಿಂದ ಇಲ್ಲಿಯ ಜಾತ್ರೆಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ ಕಾರಣಾಂತರದಿಂದ ಬರಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಸಡನ್ ಡಿಸೈಡ್ ಮಾಡಿ ಜಾತ್ರೆಗೆ ಹೋಗುವ ಅಂತೇಳಿ ಬಂದ್ವಿ. ಆದರೆ ಇಲ್ಲಿ ಬಂದು ನೋಡುವಾಗ ಗಾಡಿಗಳನ್ನು ನೋಡಿಯೇ ಒಮ್ಮೆ ತಲೆ ಗಿರ್ರನ್ನಲಿಕ್ಕೆ ಶುರುವಾಯಿತು. ಅಷ್ಟು ವೆಹಿಕಲ್ಗಳಿತ್ತು. ನನ್ನ ಮಗಳು ಕೂಡ ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ಲು, ಏನಪ್ಪ ಇಷ್ಟೊಂದು ವೆಹಿಕಲ್ ಇದೆ ಅಂತೇಳಿ. ಫೈನಲಿ ನಾವು ಬಂದು ಚರ್ಚ್ ಹತ್ರ ರೀಚ್ ಆದ್ವಿ. ನಾವು ಒಮ್ಮೆ ಎನಿಸಿದ್ವಿ ಡೇ ಟೈಮಲ್ಲಿ ಬಂದು ಹೋಗುವ, ಅಷ್ಟೊಂದು ಜನ ಇರೋದಿಲ್ಲ ಅಂಥೇಳಿ. ಆದರೆ ನಾವು ಡೇ ಟೈಮಲ್ಲಿ ಬಂದರೆ ಈ ಲೈಟಿಂಗ್ಸ್ನೆಲ್ಲ ನೋಡೋದು ಮಿಸ್ ಆಗ್ತದೆ. ಈ ಲೈಟಿಂಗ್ಸ್ನಲ್ಲಿ ಈ ಚರ್ಚನ್ನು ನೋಡುವುದೇ ಒಂದು ಖುಷಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದರು ಅಂತ ಹೇಳಿದರೆ, ನಮಗೆ ಎಲ್ಲಿ ನೋಡಿದರೂ ಕೂಡ ಜನನೇ ಕಾಣಿಸ್ತಾ ಇದ್ರು. ಹಾಗೆ ನಾವು ಒಳಗೆ ಹೋಗುವಾಗಲೇ ಮಾತಾಡ್ಕೊಂಡಿದ್ವಿ, ಒಬ್ರೊಬ್ರು ಒಂದೊಂದು ದಿಕ್ಕಿಗೆ ಆಗೋದು ಬೇಡ, ಎಲ್ಲರೂ ಒಟ್ಟಿಗೆ ಇರುವ ಅಂತೇಳಿ. ಆದರೆ ನಾವು ಚರ್ಚಿನ ಒಳಗೆ ಹೋಗಿ ಹೊರಗೆ ಬರುವಾಗ ಉಂಟಲ್ಲ, ಒಬ್ಬರು ಕೂಡ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಎಲ್ಲರೂ ಬೇರೆ ಬೇರೆ ದಿಕ್ಕಿನಲ್ಲಿ ಆಗಿದ್ವಿ. ಹಾಗೆಯೇ ನಾನು ಮತ್ತು ನನ್ನ ಅಕ್ಕ ಹಾಗೆ ನಮ್ಮ 2 ಮಕ್ಕಳು ಮಾತ್ರ ನಾವು ಒಟ್ಟಿಗೆ ಇದ್ದದ್ದು. ಈ ಚರ್ಚ್ನ ಮುಂದೆ ತುಂಬ ಹೊತ್ತು ಕೂತ್ಕೊಂಡು ಕಾದ್ವಿ. ಇಲ್ಲಿ ಒಂದು ಸಮಸ್ಯೆ ಆದದ್ದು ಎಂತ ಅಂತ ಹೇಳಿದರೆ, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ನೆಟ್ವರ್ಕ್ ಸ್ವಲ್ಪ ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ಒಬ್ಬರಿಗೆ ಒಬ್ಬರು ಕಾಲ್ ಮಾಡಿ ಕೇಳುವ, ಎಲ್ಲಿದ್ದೀರಾ ಅಂತ ಕೇಳುವ ಅಂದ್ರೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ನಮಗೆ. ನಾನಿಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದರಿಂದ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಒಂದು ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಜನಗಳು ಎಲ್ಲಿ ಹೋಗ್ತಾರೋ ಅಲ್ಲಿಯೇ ಹೋಗಿ ಗುಂಪಿನಲ್ಲಿ ಗೋವಿಂದ ಅಂತೇಳಿ ಅವರು ಹೇಗೆ ಮಾಡ್ತಾರೋ ಹಾಗೆಯೇ ನಾವು ಕೂಡ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡು ಪುನಃ ಚರ್ಚ್ನ ಮುಂದೆ ಬಂದ್ವಿ. ಈಗನಾದರೂ ನಮಗೆ ನೋಡಲಿಕ್ಕೆ ಸಿಗ್ತಾರಾ ನಮ್ಮೊಟ್ಟಿಗೆ ಬಂದವರು ಅಂತ ಎನಿಸಿದ್ವಿ. ಆದರೆ ಎಲ್ಲಿ ಹುಡುಕಿದರೂ ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಪಕ್ಕದಲ್ಲಿದ್ದರೆ ಕೂಡ ಕಾಣಿಸ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹಾಗೆಯೇ ನಾವು ಮಾಡಿದಂಥ ಒಂದು ಬಿಗ್ ಮಿಸ್ಟೇಕ್ ಏನು ಅಂತ ಹೇಳಿದರೆ, ನಮ್ಮ ಕೈಯಲ್ಲಿ ಕ್ಯಾಶ್ ತುಂಬಾ ಕಡಿಮೆ ಇತ್ತು. ಈಗ ಕ್ಯಾಶ್ ಯಾರು ಕ್ಯಾರಿ ಮಾಡೋದು, ಅದೆಲ್ಲ ರಿಸ್ಕ್ ತಗೊಳ್ಳೋದೇ ಬೇಡ ಅಂತೇಳಿ ತುಂಬ ಈಸಿ ಮೆಥಡ್ ಫೋನ್ಪೇ ಇದೆ ಅಲ್ಲ ಅಂತೇಳಿ ಕ್ಯಾಶ್ನ ಕ್ಯಾರಿ ಮಾಡೋದು ತುಂಬಾ ಕಡಿಮೆ ಆಗಿದೆ. ಆದರೆ ನನಗೆ ಇಲ್ಲಿ ಬಂದ ನಂತರ ಒಂದು ಅರ್ಥ ಆಯಿತು, ನಾವು ನಮ್ಮ ಬುಡವನ್ನು ಮರಿಬಾರ್ದು ಅಂತೇಳಿ. ಯಾಕೆ ಅಂದರೆ ನೋಡಿ, ನಮ್ಮಲ್ಲಿ ಹಣ ಇದ್ದರೂ ಕೂಡ ಇಲ್ಲಿ ನೆಟ್ವರ್ಕ್ ಇರಲಿಲ್ಲ. ಹಾಗಾಗಿ ನಮಗೆ ಈ ಫೋನ್ಪೇ ಯಾವುದು ಕೂಡ ಯೂಸ್ ಕೂಡ ಆಗಲಿಲ್ಲ. ನನಗೆ ದೊಡ್ಡ ಟೆನ್ಷನ್ ಅದೇ ಆಗಿತ್ತು. ಯಾಕೆಂದರೆ ನಮ್ಮೊಟ್ಟಿಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದರು. ಹಾಗಾಗಿ ಅವರು ನೋಡಿದ್ದನ್ನೆಲ್ಲ ಬೇಕು ಅಂತ ಕೇಳೋದಾಗಲಿ, ಹಾಗೆ ಆಟ ಆಡಲಿಕ್ಕೆ ಹೋಗೋದಾಗಲಿ ಮಾಡ್ತಾಯಿದ್ರು. ಆದರೆ ನಮ್ಮಲ್ಲಿ ಕ್ಯಾಶ್ ತುಂಬ ಕಡಿಮೆ ಇದ್ದದ್ರಿಂದ ನಮಗೆ ಏನು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆಯೇ ನೋಡಿ, ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಕ್ಯಾಂಡಲನ್ನು ತಂದು ಹಚ್ಚಿ ಇಡ್ತಾಯಿದ್ರು. ನಾವು ಕೂಡ ಹಾಗೆಯೇ ಬಂದು ನಮ್ಮ ಮಕ್ಕಳ ಕೈಯಲ್ಲಿ ಕ್ಯಾಂಡಲನ್ನು ಹಚ್ಚಿಸಿ ಇಟ್ವಿ. ಆದರೆ ನನ್ನ ತಲೆಯಲ್ಲಿ ಒಂದೇ ಟೆನ್ಷನ್ ಇದ್ದದ್ದು, ಈಗ ಎಂತ ಮಾಡೋದಪ್ಪ, ಕೈಯಲ್ಲಿ ಕ್ಯಾಶ್ ಕೂಡ ಕಡಿಮೆ ಉಂಟು, ಅದ್ರ ಜೊತೆಯಲ್ಲಿ ಮಕ್ಕಳಿದ್ದಾರೆ ಅಂತೇಳಿ. ಅದೇ ಟೆನ್ಷನ್ನಲ್ಲಿ ನನ್ನ ಇವತ್ತಿನ ಡೇ ಫುಲ್ ಹಾಳಾಗಿ ಹೋಯಿತು. ಒಂದು ಕಡೆಯಿಂದ ಕ್ಯಾಶ್ ಕಮ್ಮಿ ಇದೆ ಅನ್ನುವ ಟೆನ್ಷನ್, ಮತ್ತೊಂದು ಕಡೆ ನಮ್ಮ ಜೊತೆ ಬಂದವರು ಒಬ್ಬರು ಕೂಡ ಸಿಗ್ತಾ ಇಲ್ಲ ಅನ್ನುವ ಕೋಪ. ಇದೆರಡೂ ಮಿಕ್ಸ್ ಆಗಿ ನನಗೆ ಲೈಟಾಗಿ ತಲೆನೋವು ಕೂಡ ಶುರುವಾಗಿತ್ತು. ತುಂಬ ಖುಷಿಯಿಂದ ಎಂಜಾಯ್ ಮಾಡಬೇಕಾದ ದಿನವನ್ನು ನಾವು ನಮ್ಮ ಕೈಯಾರೆ ಹಾಳು ಮಾಡ್ಕೊಂಡ್ವಿ ಅನ್ನೋ ಬೇಜಾರಂತೂ ತುಂಬಾ ಆಗ್ತಾಯಿತ್ತು. ಆದರೆ ನಮ್ಮ ಬೇಜಾರು ನಮ್ಮ ಮಕ್ಕಳಿಗೆ ತೋರಿಸೋದು ಬೇಡ ಅಂತೇಳಿ ಅವರನ್ನು ಆಟ ಆಡಿಸ್ಲಿಕ್ಕೆ ಅಂತೇಳಿ ಕರ್ಕೊಂಡು ಬಂದ್ವಿ. ಹಾಗೆಯೇ ಮಾರ್ಕೆಟೆಲ್ಲ ತಿರುಗಾಡಿ ಒಮ್ಮೆ ಎಲ್ಲ ನೋಡಿ ಬರುವ ಅಂತೇಳಿ ಬಂದ್ವಿ. ಅದಾದ ನಂತರ ನಮ್ಮ ಮಕ್ಕಳು ಕೂಡ ಆಟ ಆಡುವ ಅಂತ ಹೇಳಿದರು. ಹಾಗೆ ಅವ್ರಿಗೆ ಯಾವುದು ಇಷ್ಟ ಆಗ್ತದೆ, ಯಾವುದರಲ್ಲಿ ಖುಷಿ ಬರ್ತದೆ ಅದರಲ್ಲಿ ಆಟ ಆಡಿಸುವ ಅಂತೇಳಿ ಬಂದ್ವಿ. ಯಾಕೋ ಇವತ್ತು ನಮ್ಮ ಮಕ್ಕಳು ಕೂಡ ನಮ್ಮ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಅವರು ಕೂಡ ಜಾಸ್ತಿ ಹಠ ಮಾಡಲಿಲ್ಲ. ನಮಗೆ ಯಾವುದರಲ್ಲಿ ಬೇಕು ಅದರಲ್ಲಿ ಕೆಲವೊಂದರಲ್ಲಿ ಮಾತ್ರ ಚಾಯ್ಸ್ ಮಾಡಿ ಆಟ ಆಡ್ತಾಯಿದ್ರು. ಇಲ್ಲಿ ಮಕ್ಕಳಿಗಂತೂ ಆಟ ಆಡಲಿಕ್ಕೆ ತುಂಬ ವೆರೈಟಿ ಗೇಮ್ಗಳೇ ಇತ್ತು. ಆದರೆ ನಮ್ಮ ಮಕ್ಕಳು ಅವ್ರಿಗೆ ತುಂಬ ಇಷ್ಟವಾದಂಥ ಗೇಮ್ಗಳನ್ನ ಮಾತ್ರ ಚೂಸ್ ಮಾಡಿ ಅದರಲ್ಲಿ ಆಟ ಕೂಡ ಆಡಿದರು. ಇಲ್ಲಿ ಕೆಲವೊಂದು ದೊಡ್ಡ ಮಕ್ಕಳೇ ನರ್ವಸ್ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಅವರ ಫೇಸ್ ಎಲ್ಲ ಒಂಥರ ಆದದ್ದು ಕೂಡ ಅಬ್ಸರ್ವ್ ಮಾಡಿದ್ವಿ. ಹಾಗಾಗಿ ನಮಗೆ ಕೂಡ ಸ್ವಲ್ಪ ನರ್ವಸ್ ಆಯಿತು. ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಲ್ವಾ, ಇನ್ನು ಹೇಗೆಪ್ಪ, ಇನ್ನು ಅದರಲ್ಲಿ ಕೂತ್ಕೊಂಡು ಕೂಗ್ಲಿಕ್ಕೆ ಉಂಟಾ ಅಂತೇಳಿ ಎನಿಸಿದ್ವಿ. ಆದರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಕೂಡ ಕೇರ್ ಇರಲಿಲ್ಲ. ಅವರು ಆ ಗೇಮ್ನ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನೋಡಿ, ಇಲ್ಲಿ ನನ್ನ ಮಗಳು ಕೂಡ ಇಲ್ಲಿ ತಯಾರಾಗಿ ನಿಂತಿದ್ದಾಳೆ. ಪರ್ ಹೆಡ್ 80 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ರು. ಹಾಗೆ ನನ್ನ ಮಗಳೇ ಟಿಕೆಟ್ ಕೊಂಡೋಗಿ ಅವರಲ್ಲಿ ಕೊಟ್ಟು ಅವಳು ಕೂಡ ಹೋಗಿ ಕೂತ್ಕೊಂಡ್ಳು. ನನಗೆ ನನ್ನ ಮಗಳದ
ಮಕ್ಕಳಾದರೂ ಅಷ್ಟು ಟೆನ್ಷನ್ ಇರಲಿಲ್ಲ. ನಮಗೆ ನನ್ನ ಭಾವನ ಮಗ ಅಂದರೆ ನನ್ನ ಅಕ್ಕನ ಮಗನದು ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಯಾಕಂದರೆ ಅವನು ಸ್ವಲ್ಪ ಸಾಫ್ಟ್ ಇದ್ದಾನೆ, ಅಂದರೆ ಅವನು ಸ್ವಲ್ಪ ನರ್ವಸ್ ಕೂಡ ಆಗ್ತಾನೆ. ಹಾಗಾಗಿ ನನಗೆ ಭಯ ಆಗ್ತಾಯಿತ್ತು. ಆದರೆ ಅವನು ಕೂಡ ಇವತ್ತು ಯಾವುದೇ ರೀತಿಯ ನರ್ವಸ್ನೆಸ್ ಇಲ್ಲದೆ ಆರಾಮಾಗಿ ಆಟ ಆಡಿದ್ದಾನೆ. ಅವನು ಕೂಡ ಈ ಗೇಮನ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ನನಗೆ ಇಲ್ಲಿ ಈ ಎಲ್ಲ ಗೇಮ್ಗಳಿಗಿಂತನೂ ಈ ಲೈಟಿಂಗ್ಸ್ನ ನೋಡೋದೇ ಒಂದು ತುಂಬ ಖುಷಿ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ಇಡೀ ಮಾರ್ಕೆಟ್ ತಿರುಗಿ ಬಂದರೂ ಕೂಡ ಎಲ್ಲ ಕಡೆನೂ ಲೈಟಿಂಗಿಂದ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಈ ಜಾತ್ರೆಗೆ ಈ ಲೈಟಿಂಗಿಂದನೇ ಒಂದು ಕಳೆ ಬಂದಿದೆ ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿ ಲೈಟಿಂಗ್ ಮಾಡಿದರು. ಹಾಗೆಯೇ ನಾವು ಇಡೀ ಈ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಈ ಮಾರ್ಕೆಟೆಲ್ಲ ತಿರುಗಾಡಿಕೊಂಡು ಬರುವಾಗ ಪುನಃ ನಮ್ಮ ಮಕ್ಕಳದ್ದು ಆಟ ಆಡಿ ಆಗಿತ್ತು. ಹಾಗೆ ಇದೊಂದು ಗೇಮ್ ನೋಡಿದೆ, ನಾನು ಇದುವರೆಗೆ ಇದರಲ್ಲಿ ಆಟ ಆಡಲಿಲ್ಲ. ಹಾಗೆ ನನಗೆ ನೋಡುವಾಗ ಖುಷಿ ಅನ್ನಿಸ್ತು. ಈ ರೀತಿಯೇ ತಿರುಗ್ತಾ ತಿರುಗ್ತಾ ಅದು ತುಂಬ ಎತ್ತರಕ್ಕೆ ಹೋಗ್ತದೆ. ಎತ್ತರಕ್ಕೆ ಹೋದ ನಂತರ ನಮ್ಮ ಪರಿಸ್ಥಿತಿ ಹೇಗಿರ್ತದೋ ಗೊತ್ತಿಲ್ಲ. ಆದರೆ ನಾನು ಇವತ್ತು ಅದನ್ನು ಟ್ರೈ ಮಾಡಲಿಕ್ಕೆ ಅಂತೂ ಬಿಲ್ಕುಲ್ ಹೋಗಲಿಲ್ಲ. ಹಾಗೆ ನೋಡಿ ಇಲ್ಲಿ ಎಷ್ಟು ಚೆಂದ ಕಾಣಿಸ್ತಿದೆ ಈ ಲೈಟಿಂಗ್ ಅಂತೇಳಿ. ಈ ಲೈಟಿಂಗೇ ಒಂದು ಹೈಲೈಟ್ ಅಂತ ಹೇಳ್ಬೋದು, ಅಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಮಕ್ಕಳು ಕೆಲವೊಂದು ಎಲ್ಲ ಆಟ ಆಡಿ ಮುಗಿಸಿ ಆದ ನಂತರ ಉಂಟಲ್ಲ, ನಾವಿನ್ನು ಹೊರಡುವ ಅಂತ ಎನಿಸಿದ್ವಿ. ಆದರೆ ನಮ್ಮ ಮಕ್ಕಳು ಹೊರಡಲಿಕ್ಕೆ ಕೇಳ್ತಾ ಇರಲಿಲ್ಲ, ಪುನಃ ಆಟ ಆಡುವ ಅಂತ ಹೇಳಿದರು. ಹಾಗೆ ನೋಡಿ ಇಲ್ಲಿ ನಾನು ಆಗ ಹೇಳಿದ್ನಲ್ವ, ಇದು ತಿರುಗ್ತಾ ಮೇಲೆ ಹೋಗ್ತದೆ ಅಂತೇಳಿ. ನೋಡಿ ಅಷ್ಟು ಹೈಟ್ ಹೋಗ್ತದೆ. ಅಲ್ಲಿ ಮೇಲಿಂದ ಕೆಳಗೆ ನೋಡಿದ ಅವರ ಜೀವ ಬಾಯಿಗೆ ಬಂದಾಗೆ ಆಗ್ಬೋದು ಅಂತ ಅನಿಸ್ತಾ ಉಂಟು ನನಗೆ. ಹಾಗೆ ನೋಡಿ ಇಲ್ಲಿ ಫೈನಲಿ ಈ ಆಟ ಆಡಲಿಕ್ಕೆ ಬಂದರು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ನನ್ನ ಮಗಳಿಗೆ ಈ ಗೇಮ್ ಅಂದರೆ ತುಂಬಾ ಇಷ್ಟ. ಇದರಲ್ಲಿ ತಂದು ಬಿಟ್ಟರೆ ಉಂಟಲ್ಲ, ಎಷ್ಟು ಹೊತ್ತು ಆದರೂ ಕೂಡ ಅವಳು ಬರಲಿಕ್ಕೆ ಕೇಳೋದಿಲ್ಲ. ಅಲ್ಲಿ ಆಟ ಆಡಿಸುವವರೇ ಹೇಳಬೇಕು, ನಿನ್ನ ಟೈಮ್ ಔಟ್ ಆಯ್ತಮ್ಮ ಹೋಗು ಅಂತೇಳಿ. ಅದುವರೆಗೆ ಅವಳಂತೂ ಬಿಲ್ಕುಲ್ ಬರೋದಿಲ್ಲ. ಆದರೆ ನಾನು ಫಸ್ಟು ಕಳಿಸುವಾಗನೇ ಹೇಳಿದ್ದೆ, ತುಂಬ ತಡ ಆಗಿದೆ, ಬೇಗ ಆಟ ಆಡಿ ಮುಗಿಸಿ ಬರಬೇಕು ಅಂತೇಳಿ. ಹಾಗೆ ನಮ್ಮ ಮಕ್ಕಳು ಮೇ ಬಿ ಒಂದು 10ರಿಂದ 15 ನಿಮಿಷ ಆಟ ಆಡಿದ್ರು ಅಂತ ಕಾಣಿಸ್ತದೆ. ಅಲ್ಲಿ ಆಟ ಎಲ್ಲ ಮುಗಿಸಿ ಆದ ನಂತರ ನಾವು ಅಲ್ಲಿಂದ ಹೊರಡುವ ಅಂತೇಳಿ ಡಿಸೈಡ್ ಮಾಡಿದ್ವಿ. ಆದರೆ ನಮಗೆ ಈಗ ನಮ್ಮ ಜೊತೆಯಲ್ಲಿ ಬಂದವರು ಎಲ್ಲಿದ್ದಾರೆ ಅಂತ ಹುಡುಕುವುದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಹಾಗೆ ಇಲ್ಲಿ ಸ್ವಲ್ಪ ನನಗೆ ನೆಟ್ವರ್ಕ್ ಸಿಕ್ಕಿದ್ರಿಂದ ಕಾಲ್ ಮಾಡಿ ಕೇಳಿದೆ, ಎಲ್ಲಿದ್ದೀರಾ ಮಾರಾಯರೆ ಅಂತೇಳಿ. ಆಗ ಅವ್ರು ಹೇಳಿದರು, ನಾವು ಕಾರ್ ಎಲ್ಲಿ ನಿಲ್ಲಿಸಿದ್ದೇವೆ ಅಲ್ಲಿಯೇ ಇದ್ದೇವೆ, ನೀವು ಅಲ್ಲಿಗೆ ಬನ್ನಿ ಅಂತ. ಫೈನಲಿ ನಾವು ಕೂಡ ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿಂದ ಹೊರಗೆ ಬಂದು ಆಗುವಾಗ ನಮಗೆ ಹೊಟ್ಟೆ ಕೂಡ ಜೋರಾಗಿ ಹಸಿವಾಗ್ತಿತ್ತು. ಹಾಗೆ ಊಟ ಮಾಡುವ ಅಂತೇಳಿ ಹೋಟೆಲ್ಗೆ ಬಂದ್ವಿ. ಹೋಟೆಲ್ಗೆ ಬರುವಾಗ ಕೂಡ ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾಯಿತ್ತು, ಹಸಿವು ಕೂಡ ಜೋರಾಗಿತ್ತು. ಆದರೆ ಎಂತ ಮಾಡೋದು, ನಮ್ಮ ಕೋಪ ನಮ್ಮಲ್ಲಿಯೇ ಇಟ್ಟುಕೊಳ್ಳುವ ಅಂತೇಳಿ ಇಟ್ಕೊಂಡು ಊಟ ಮಾಡಲಿಕ್ಕೆ ಅಂತೇಳಿ ಬಂದ್ವಿ. ನನಗೆ ಈ ಹೋಟೆಲ್ಗೆ ಬರುವಾಗ ಇಲ್ಲಿಯ ಫುಡ್ಡು ಟೇಸ್ಟ್ ಹೇಗಿರ್ತದಪ್ಪ, ನಮಗೆ ಸೆಟ್ ಆಗ್ತದಾ ಇಲ್ವಾ ಅಂತ ಎನಿಸಿ ಬಂದ್ವಿ. ಆದರೆ ಇಲ್ಲಿಯ ಫುಡ್ ಒಮ್ಮೆ ಟೇಸ್ಟ್ ಮಾಡಿ ನೋಡಿದ ನಂತರ ಉಂಟಲ್ಲ, ತುಂಬಾ ಖುಷಿ ಆಯಿತು. ಯಾಕಂದರೆ ಫುಡ್ ಅಷ್ಟು ಟೇಸ್ಟಿಯಾಗಿ ಇತ್ತು. ಹಲೋ ಗೈಸ್ಗೆ ಹಾಯ್ ಮಾಡ್ಬಾರ್ದು, ಹಾಯ್ ನಾನು ಹೋಟೆಲ್ನಲ್ಲಿ ವಿಡಿಯೋ ಮಾಡೋದನ್ನು ನೋಡಿ ನನ್ನ ಮಗಳು ಆನ್ ಸ್ಪಾಟ್ ವಾಯ್ಸ್ ಓವರ್ ಕೊಡಲಿಕ್ಕೆ ಶುರು ಮಾಡಿದ್ಲು. ನನಗೆ ತುಂಬಾ ಖುಷಿ ಕೂಡ ಆಯಿತು. ಯಾಕೆ ಅಂದರೆ ಅವಳು ಎಷ್ಟು ಅಬ್ಸರ್ವ್ ಮಾಡ್ತಾಳೆ ನೋಡಿ ನಾವು ವಿಡಿಯೋ ಮಾಡೋದನ್ನು. ಹಾಗೆ ಕೆಲವೊಂದು ಯೂಟ್ಯೂಬರ್ಗಳು ಮಾತಾಡುವ ರೀತಿಯನ್ನು ಅಬ್ಸರ್ವ್ ಮಾಡಿಬಿಟ್ಟು ಅವಳು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ಮುಂದೊಂದು ದಿನ ಇವಳೊಂದು ಒಳ್ಳೆ ಬ್ಲಾಗರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಕೂಡ ಅನಿಸ್ತಾ ಇತ್ತು. ಫೈನಲಿ ನಾವು ನೋಡಿ ಲೈಟ್ ಫುಡ್ ತೊಗೊಂಡ್ವಿ, ಅಂದರೆ ನೂಡಲ್ಸ್ ಹಾಗೆ ಫ್ರೈಡ್ ರೈಸು ಈ ರೀತಿ ಲೈಟ್ ಫುಡ್ ತೊಗೊಂಡು ಊಟ ಎಲ್ಲ ಮುಗಿಸಿ ನಾವು ಅಲ್ಲಿಂದ ನಮ್ಮ ಮನೆ ಕಡೆ ಹೊರಟ್ವಿ. ನೋಡಿ ಇದಿಷ್ಟು ಇವತ್ತು ನಮ್ಮ ಹತ್ತೂರಿನ ಜಾತ್ರೆಯ ವಿಡಿಯೋ ಆಗಿತ್ತು. ನಿಮಗೆ ಹೇಗೆ ಅನಿಸ್ತು, ನೀವು ಕೂಡ ಜಾತ್ರೆಗೆ ಹೋಗಿದ್ರಾ ಅಂತೇಳಿ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಆಯಿತಾ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾವು ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲಿಗೆ ನಿಮಗೇ ಬರ್ತದೆ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.